ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಆಷಾಢ ಶುಕ್ರವಾರದ 2ನೇ ಶುಕ್ರವಾರ. ಇದು ಆಷಾಢ. ಸೊ ಪೂಜೆ ಮಾಡ್ಕೊಬಿಡೋಣ ಮನೆಯಲ್ಲಿ. ಮಾಮೂಲಿ ನಾವು ಪೂಜೆ ಮಾಡ್ತೀವಲ್ಲ, ಸೊ ಪೂಜೆ ಮಾಡ್ಕೊಂಬಿಡೋಣ. ದೇವರೆಲ್ಲ ವಾಶ್ ಮಾಡಿಬಿಟ್ಟಿದೆ ಅಂದ್ಬಿಟ್ಟಿದೆ. ನಾನು ಬೇಗನೆ ಎದ್ಬಿಟ್ಟಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಚೆನೂ ಕೂಡ ನೀರು ಹಾಕ್ಕೊಂಡು ಎಲ್ಲ ಗುಡಿಸ್ಕೊಂಡು ಒಳಗಡೆನೂ ಗುಡಿಸ್ಬಿಟ್ಟಿದೆ. ಎಲ್ಲ ಒರೆಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಇವತ್ತು ಆಷಾಢ ಶುಕ್ರವಾರ ಅಂದರೆ ಶುಕ್ರವಾರ ಪೂಜೆ ನಾನು ಮಾಮೂಲಿ ಯಾವಾಗಲೂ ಮಾಡ್ತೀನಿ. ಸೊ ಇದು ಆಷಾಢ ಶುಕ್ರವಾರ ಅಲ್ಲ, ಬೇಗ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ. ನಾನು ಇವಾಗ ಫ್ರೆಶ್ ಅಪ್ ಬಂದುಬಿಟ್ಟಿದೆ. ನಾನು ಮನೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು, ದೇವರು ಎಲ್ಲ ವಾಶ್ ಮಾಡ್ಕೊಳ್ಬೇಕು. ದೇವ್ರ ಪಾತ್ರೆ ದೇವ್ರುಗಳೆಲ್ಲ ವಾಶ್ ಮಾಡಿಕೊಂಡು ಇವಾಗ ಬೇಗ ಪೂಜೆ ಮುಗಿಸ್ಕೊಳ್ಬೇಕು. ಸೊ ಇಲ್ಲಿ ಹೆಂಗಿರುತ್ತೆ ಅಂದರೆ ಹೆಣ್ಮಕ್ಳ ಜೀವನ ಎಲ್ಲದೂ ಒಂದೇ ಸರಿ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಬೆಳಗ್ಗೆ ನಾಷ್ಟ, ಮನೆ ಕೆಲಸ ಮತ್ತು ಅದ್ರ ಜೊತೆ ದೇವರು ಪೂಜೆ ಎಲ್ಲ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕು. ಇಲ್ಲಿ ಪ್ರಸಾದಕ್ಕೆ ಕಡಲೆಬೇಳೆ ಮತ್ತು ಸ್ವಲ್ಪ ಅಕ್ಕಿ ತೊಗೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದು ಬೇಯ್ತಾ ಇರಲಿ. ಈ ಕಡೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆದು ವಿಗ್ರಹಗಳು ಎಲ್ಲ ತೊಳೆದ್ಬಿಟ್ಟಿದೆ. ನಾನು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದೆ, ರೆಡಿ ಮಾಡ್ಕೊಳ್ತೀನಿ. ನೋಡ್ಬೋದು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಪ್ರಸಾದಕ್ಕೆ ಇಟ್ಟಿದ್ನಲ್ಲ, ಸೊ ಅದು ಕೂಡ ರೆಡಿ ಆಗುತ್ತೆ. ಇಲ್ಲಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಪ್ರಸಾದಕ್ಕೆ ಇಟ್ಟಿದ್ನಲ್ಲ, ಸೊ ಬೆಂದಿದೆ. ಕಡಲೆಬೇಳೆ ಮತ್ತು ಅಕ್ಕಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ ಕಾಯಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟಿದೆ, ಸ್ವಲ್ಪ ಹಾಲು ಹಾಕ್ಬಿಟ್ಟಿದೆ. ಸ್ಲೋ ಫ್ಲೇಮಲ್ಲೇ ಇಟ್ಬಿಟ್ಟಿದೆ. ಬೇಯಿಸೋಕ್ಕಿಟ್ಟು ಬಂದುಬಿಟ್ಟಿದ್ದೀನಿ. ಈ ಕಡೆ ನಾನಿಲ್ಲಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ದೀಪ ಹಚ್ಬಿಟ್ಟಿದೆ. ಕಳಸ ಇಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳೋಷ್ಟರಲ್ಲಿ ಪ್ರಸಾದ ರೆಡಿಯಾಗಿರುತ್ತೆ. ಸೊ ಪ್ರಸಾದ ಅಂತೂ ಸಖತ್ತಾಗಿತ್ತು. ದೇವ್ರ ಪ್ರಸಾದಕ್ಕೆ ಅಂತ ಏನೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಕಳಸ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ. ಆಷಾಢ ಮಾಸದಲ್ಲಿ ಎಲ್ಲರೂ ಲಕ್ಷ್ಮೀ ಪೂಜೆ ಅಂತ ಅಂದ್ಬಿಟ್ಟಿದೆ. ತುಂಬ ಜನ ಏನೇನೋ ಪೂಜೆ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಆ ರೀತಿ ಎಲ್ಲ ಏನೂ ಇಲ್ಲ. ಮಾಮೂಲಿ ನಾನು ಯಾವ ರೀತಿ ಪೂಜೆ ಮಾಡ್ಕೊಳ್ತೀನಿ, ಸೊ ಅದೇ ರೀತಿ ದೇವರೆಲ್ಲ ತೊಳೆದು ಕಳಸ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವಾಗ ದೇವ್ರ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದಾಯಿತು. ಪ್ರಸಾದ ಕೂಡ ರೆಡಿ ಆಯಿತು. ನೋಡ್ಬೋದು ಇಲ್ಲಿ ಈ ರೀತಿ ನಾನು ಇವತ್ತಿನ ಪೂಜೆ ಈ ರೀತಿ ಮಾಡ್ಕೊಂಡಿದ್ದೆ. ಆ ಶಂಖ ಪುಷ್ಪ ಅಂದ್ಬಿಟ್ಟಿದೆ. ಆ ಹೂವು ಬ್ಲೂ ಕಲರ್ ಹೂವಿದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ದೇವ್ರಿಗೆ ಇಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೊಂದು ಸ್ವಲ್ಪ ಸಿಕ್ಕಿತ್ತು. ಮತ್ತು ಮಲ್ಲಿಗೆ ಹೂವು ಎಲ್ಲೋ ಒಂದೊಂದು ಬಿಟ್ಟಿದ್ದು ಒಂದು ಸ್ವಲ್ಪ ಸಿಕ್ಕಿತ್ತು. ಸೊ ಅದನ್ನು ಇಟ್ಬಿಟ್ಟಿದೆ. ಪೂಜೆ ಮಾಡಿದೆ ಇವಾಗ ಫೈನಲಿ ಪೂಜೆ ಆಯಿತು. ಯಾವ ರೀತಿ ನಾನು ಪೂಜೆ ಮಾಡಿಕೊಂಡೆ ಅಂದ್ಬಿಟ್ಟಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ನಾನು ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿ ಅಲಂಕಾರ, ದೇವ್ರಿಗೆಲ್ಲ ಅಲಂಕಾರ ಮಾಡಿ ದೀಪ ಹಚ್ಬಿಟ್ಟಿದೆ. ಅದು ದೇವ್ರ ಮನೆ ನೋಡೋದಕ್ಕೆ, ದೇವ್ರುಗಳು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗಂತೂ. ಅಲ್ಲೇ ದೇವ್ರ ಮುಂದೆನೇ ಕುತ್ಕೊಂಡ್ರೆ ನಾನು ಅಲ್ಲೇ ಕುತ್ಕೊಬಿಡ್ತೀನಿ. ಸೊ ಹಾಗಾಗಲ್ಲ. ಪೂಜೆ ಮಾಡಿದ ತಕ್ಷಣ ನಾಷ್ಟ ಮಾಡೋಕ್ಕೆ ಓಡಬೇಕು. ಸೊ ಆ ಬ್ಲೂ ಕಲರ್ ಹೂವು ಇಟ್ಟಿರೋದಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಕಳಸಕ್ಕೂ ಕೂಡ ಒಂದು ಇಟ್ಟೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ದೇವ್ರು ನೋಡ್ತಾನೆ ಇರೋಣ ಅಂತ ಅನಿಸ್ಬಿಟ್ಟಿತ್ತು. ನಮ್ಮ ಮಾವರು ಸ್ವಲ್ಪ ಆಚೆ ಹೊರಟಿದ್ರು. ನಮ್ಮ ಮನೆಯವ್ರಿಗೂ ಲೇಟಾಗಿತ್ತು ಅಂದ್ಬಿಟ್ಟಿದೆ. ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತ್ ಅದು ರೆಸಿಪಿಯನ್ನು ಸ್ಕಿಪ್ಪು ತೊಗೊಂಡಿಲ್ಲ ನಾನು. ಸೊ ಬಿಸಿ ಟೊಮೊಟೊ ಬಾತು ಮತ್ತು ಅದ್ರ ಜೊತೆ ಪ್ರಸಾದ ಮಾಡ್ಕೊಂಡೆಲ್ಲ, ಅದು ಬಿಸಿಯಾಗಿತ್ತು. ಸೊ ನಾಷ್ಟ ಮಾಡಿಕೊಂಡು ತಲೆ ಸ್ನಾನ ಮಾಡಿದ್ನಲ್ಲ, ಸ್ವಲ್ಪ ತಲೆ ನೋವ್ತಾ ಇತ್ತು. ಸೊ ಇವಾಗ ಬೆಂಗಳೂರಲ್ಲಿ ಹೇಗಪ್ಪ ಅಂದರೆ ಸ್ವಲ್ಪ ಬಿಸಿಲು ಬಿಡುತ್ತೆ, ಸ್ವಲ್ಪ ಮಳೆ ಮೋಡ ಆಗುತ್ತೆ. ಆದರೆ ಮಳೆ ಮಾತ್ರ ಇಲ್ಲ. ಯಾವಾಗಲೂ ಒಂದು ಸರಿ ಮಳೆ ಬರುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ತಲೆ ಒಣಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ನಾನು ಆಚೆನೇ ಕೂತ್ಕೊಂಡು ನೀರು ಕುಡಿದು ತಲೆ ಎಲ್ಲ ಕೂದಲೆಲ್ಲ ಒಣಗಿಸ್ಕೊಂಡೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟೈತಿದ್ದು. ಸಂಜೆ ಆದರೆ ಮೊಗ್ಗಾಗುತ್ತೆ, ಬೆಳಗ್ಗೆ ಆದರೆ ಅರಳುತ್ತೆ. ತುಂಬ ಚೆನ್ನಾಗಿತ್ತು. ನಾನಂತೂ ಇವತ್ತೊಂದು 10 ಸರಿ ಹೋಗೋದು, ನೋಡೋದು, ಬರೋದು ಆ ರೀತಿ ಮಾಡ್ತಾಯಿದ್ದೆ. ಸೊ ನಾನು ಇವತ್ತು ಅಡುಗೆ ಮಾಡೋದನ್ನು ವಿಡಿಯೋ ತೊಗೊಂಡಿದ್ದೆ, ಬಟ್ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ನಾನು ಅಡುಗೆದು ಅದು ವಿಡಿಯೋ ತೊಗೊಂಡಿದ್ದು ಮಿಸ್ ಆಗಿಬಿಟ್ಟಿದೆ. ಅದು ಹಾಕೋಕ್ಕಾಗಿಲ್ಲ. ಇದೊಂದು ಪುಟಾಣಿ ಲಾಗ್ ಆಗಿತ್ತು, ಚಿಕ್ಕದಾಗಿ ಲಾಗ್ ಆಗಿತ್ತು. ನಾನು ಸೊ ರೆಸಿಪಿ ಮಾಡಿದ್ದನ್ನು ಮಿಸ್ ಆಗಿದ್ದಕ್ಕೆ ತುಂಬ ಬೇಜಾರಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹೀಗಾಗುತ್ತೆ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಡಿಲೀಟ್ ಆಗಿಬಿಟ್ಟಿದೆ.
ನಾನು ಇದು ಕುಕ್ಕಿಂಗ್ ಮಾಡಿದ್ದನ್ನು ಡಿಲೀಟ್ ಆಗಿಬಿಟ್ಟಿದೆ. ಅದು ಹೆಂಗಾಯಿತು ಅಂತ ನನಗೂ ಗೊತ್ತಿಲ್ಲ. ಸೊ ನೋಡ್ಬೋದು ಇಲ್ಲಿ ದಾಳಿಂಬ್ರೆ ಗಿಡ ಇದು. ಇವಾಗ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಎಲ್ಲ ಗಿಡಗಳೆಲ್ಲ ಚಿಗುರ್ಕೊಂಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾರ್ಡನ್ಗೆ ಹೋದರೆ ಆ ಸೈಡ್ ಕಡೆ ಹೋದರೆ ಒಳಗೆ ಬರೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಸೇಬೆಕಾಯಿ ಬಿಟ್ಟಿದೆ. ಸೊ ಹಬ್ಬಕ್ಕಾಗುತ್ತೆ ಅಂತ ಅಂದ್ಕೊಂಡಿವಿ. ಸೊ ಅದು ಯಾರು ಕಿತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ರೋಡ್ ಕಡೆನೇ ಇದೆ ಮರ. ಇದು ಶೋ ಗಿಡ ಅಂತ ಹೇಳಿ ಹಾಕಿದ್ವಿ, 2 ಇದೆ. ಆದರೆ ಇದರಲ್ಲಿ ಹೂವೇನು ಬಿಡ್ತಾ ಇಲ್ಲ. ಸೊ ಇವತ್ತಿನ ವಿಡಿಯೋ ಇದೊಂದು ಪುಟಾಣಿ ಲಾಗ್ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲೂ ಏನಾದರೂ ಹೂವಿನ ಗಿಡ ಹಣ್ಣಿನ ಗಿಡ ಇದ್ದರೆ ಇದೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.